ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಇವತ್ತು ಬೆಳಗ್ಗೆನೆ ಏನ್ ದಿವ್ಯ ಹಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಸೊ ಇವತ್ತು ಒಂದು 7:15 ಎದ್ದೆ ಫಸ್ಟ್ ತಿಂಡಿ ಮಾಡಿಕ್ಕಿದ್ದೀನಿ. ಏನ್ ಮಾಡಿದ್ದೀನಿ ಅಂದ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಒಗ್ಗರಣೆ ಮಾಡಿದ್ದೀನಿ. ಇಲ್ಲಿ ಬಂದು ರೈಸ್ಗೆ ಇಟ್ಟಿದ್ದೀನಿ. ಸೊ ರೈಸ್ ಆಗ್ತಾ ಇದೆ. ಸೊ ನಮ್ಗೆ ಆಲ್ರೆಡಿ ನಿನ್ನೆ ರಾತ್ರಿ ಮಾಡಿರೋಂಥ ರೈಸ್ ತುಂಬಾ ಇದೆ ಜಯಂತ್ಗೆ ನನಗೆ, ಹಾಗಾಗಿ ಒಗ್ಗರಣೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಮಿಟ್ಟುಗೋಸ್ಕರ ಲಂಚ್ ಬಾಕ್ಸ್ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನು ಇದೆರಡು ರೆಡಿ, ತಿಂಡಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ನಂದು ಬೇಜಾನ್ ಕೆಲಸ ಇದೆ ಇವತ್ತು. ಸೊ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನು ಫ್ರೆಶ್ ಅಪ್ ಆಗಿಲ್ಲ. ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ನಿಮ್ಗೆ ಏನು ಫೇಸ್ ಪ್ಯಾಕ್ ಅಂತ ಹೇಳಿ. ಅದನ್ನ ಹಾಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನಾನು ಫೇಸ್ ವಾಶ್ ಮಾಡಬೇಕು. ಆಮೇಲೆ ತಲೆ ಸ್ನಾನ ಕೂಡ ಮಾಡೋದಿದೆ. ಎಣ್ಣೆ ಹಚ್ಚಿದ್ದೀನಿ ಪೂರ್ತಿ. ಮದುವೆಗೆ ಹೋಗೋದಿದೆ, ಹಾಗಾಗಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇರೋದು. ಫೇಸ್ ಕೂಡ ಫುಲ್ ಟ್ಯಾನ್ ಆಗಿದೆ. ಈ ಮೇಡಮ್ ಅವ್ರು ನೋಡಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡ್ಬಂದು ತಿಂಡಿ ತಿನ್ನುವಂತೆ ತಡಿ ಅಂತಂದ್ರೆ ಹೈಡ್ ಅಂಡ್ ಸಿಕ್ ಬಿಸ್ಕೆಟ್ ತಿನ್ಕೊಂಡು ಕೂತ್ಕೊಂಡಿದ್ದಾಳೆ. ಕಳ್ಳಿ, ನಾನೇನು ಹೇಳಿದ್ದೆ ನಿನಗೆ ತಿಂಡಿ ತಿನ್ಬೇಕು ಅಂತ ಹೇಳಿರಲಿಲ್ಲ? ಎರಡೇ ತಿನ್ಬೇಕು, ಓಕೆನಾ? ಎರಡರ ಮೇಲೆ ಜಾಸ್ತಿ ತಿನ್ನಬಾರ್ದು. ತಿಂಡಿ ಯಾವಾಗ ಹೊಟ್ಟೆಗೆ ಹೋಗಲ್ಲ, ಓಕೆನಾ? ಹೈಡ್ ಅಂಡ್ ಸಿಕ್ ಬಿಸ್ಕೆಟ್ ಅಂದ್ರೆ ತುಂಬ ಇಷ್ಟ ನಮ್ಮ ಮಿಟ್ಟುಗೆ. ಬ್ಲಿಂಕಿಟಲ್ಲೆಲ್ಲ ತರಿಸಿದ್ದೆ ಈಗ. ಸೊ ಹಾಗಾಗಿ ತಿಂತಾ ಇದ್ದಾಳೆ. ಇನ್ನು ತಿರುಪತಿಯಿಂದ ಬಂದು ನಮ್ಮದು ನಿನ್ನೆ ಇಡೀ ದಿನ ಫುಲ್ ರೆಸ್ಟೇ ಆಗಿಬಿಡ್ತು. ಏನು ಕೆಲಸ ಆಗಿಲ್ಲ, ಮನೇಲಿ ಮಾಡ್ಕೋಬೇಕು. ಸೊ ಬ್ಲಿಂಕಿಟಲ್ಲಿ ಕೆಲವೊಂದು ತರಿಸಿದ್ದೆ. ಟೊಮೊಟೊ ಹಣ್ಣು ಖಾಲಿಯಾಗಿತ್ತು, ಮತ್ತು ಮೆಣಸಿನ್ಕಾಯಿ ಖಾಲಿಯಾಗಿತ್ತು. ಇದಂತರೂ ಕಂಪಲ್ಸರಿ ಬೇಕು ಫ್ರೆಂಡ್ಸ್ ಮನೇಲಿ. ಯಾರಿಗೆ ಅಂತೀರಾ? ಮಕ್ಕಳಿಗೆಲ್ಲ, ಜಯಂತ್ಗಂದ್ರೂ ಬೇಕೇ ಬೇಕು. ನಾನೇನಾದರೂ ಆರ್ಡ್ರ್ ಮಾಡುವಾಗ ಏನು ರಸ್ಕ್ ಖಾಲಿಯಾಗಿದೆ ತರಿಸು ಅಂತಾರೆ. ಇದು ಅವ್ರದ್ದು ಫೇವ್ರೆಟ್ ರಸ್ಕು. ಆ್ಯಂಡ್ ದೆನ್ ಪಪಾಯ ತರಿಸಿದ್ದೀನಿ. ಪಪಾಯ ಅಂತಂದರೆ ನಮ್ಮ ಮಿಟ್ಟಕ್ಕಂಗೆ ತುಂಬ ಇಷ್ಟ. ಪಪಾಯ ಹಣ್ಣು ಒಂದು ಇದ್ಬಿಟ್ರೆ ಸಾಕು, ಒಂದಾದರೂ ಹಣ್ಣು ಇರಬೇಕು ಅಂತೇಳಿ ಯಾವುದಾದ್ರು ಒಂದು ತರಿಸ್ತಾ ಇರ್ತೀನಿ. ಮತ್ತೇನು ತರಿಸಿದ್ದೀನಿ? ಶುಗರ್ ಖಾಲಿಯಾಗಿತ್ತು. ಸೊ ಇನ್ಸ್ಟೆಂಟಾಗಿ ಏನೇನೆಲ್ಲ ಖಾಲಿಯಾಗಿರುತ್ತೆ ಅದನ್ನು ತರಿಸ್ಕೊತಾ ಇರ್ತೀನಿ ಫ್ರೆಂಡ್ಸ್. ಇನ್ನು ಇವತ್ತು ಮನೇಲಿ ಭಯಂಕರ ಕೆಲಸಗಳು, ಮತ್ತು ನನ್ನ ಕೆಲಸಗಳು, ಮತ್ತು ನಿನ್ನೆ ಫುಲ್ ರೆಸ್ಟ್ ಆಯಿತು. ಇವತ್ತು ಇನ್ನು ಉಳಿದಿರೋ ಕೆಲಸಗಳು ಅಷ್ಟು ಕೂಡ ಮಾಡ್ಕೋಬೇಕು. ಹಾಗಾಗಿ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ನ. ಬನ್ನಿ ಇವಾಗ ನಮ್ಮ ಮಿಟ್ಟನ್ನ ರೆಡಿ ಮಾಡಿ ನಾನು ದೆನ್ ಮನೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ತಿಂಡಿ ಆಗಿದೆ, ಇವಳ್ದೊಂದು ಕೆಲಸ ಆಯಿತು ಅಂತಂದರೆ ಮುಗೀತು. ಚಿಟ್ಟಿ ನೋಡಿ, ಚಿಟ್ಟಿ ಎಂಥ ಎಡ್ವರ್ಟ್ ಮಾಡ್ತಿದ್ದಾನೆ ಅಂದ್ರೆ, ಅಮ್ಮನ ಮನೇಲಿ ಉಳ್ಕೊಂಡ್ಬಿಟ್ಟಿದ್ದಾನೆ ಚಿಟ್ಟಿ. ಬರ್ತಾನೆ ಇಲ್ಲ, ನಾಟಕ ಮಾಡ್ತಿದ್ದಾನೆ. ಈ ಥರ ಆಗಬಾರ್ದು. ಆ್ಯಕ್ಚುಲಿ ಹೋಗ್ತೀನಿ, ಹೋಗಿ ಒಂದೇನು ಕತೆ ಕೇಳ್ತೀನಿ. ಸೊ ಇನ್ನು ಬನ್ನಿ ಮಿಂಚುಗೆ ಜುಟ್ಟಾಕಿ ರೆಡಿ ಮಾಡಿಬಿಟ್ರೆ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಫಿ ಪುಡಿ ತೊಗೊಂಡಿದ್ದೀನಿ ನಾನು. ಸೊ ಒಂದು ಸ್ವಲ್ಪ ಕಾಫಿ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಚೂರು. ಇದೆರಡನ್ನೂ ಪೌಡರ್ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಫೇಸ್ಗೆ ಈಗ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ಒಂದು 10 ನಿಮಿಷ ಫುಲ್ಲಿ ಡ್ರೈ ಆಗೋವರೆಗೂ ಬಿಟ್ಟು ದೆನ್ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇನ್ಸ್ಟಂಟ್ ಗ್ಲೋ ಅಂತಲೇ ಹೇಳ್ಬೋದು ಫೇಸ್ ಮೇಲೆ. ಆಮೇಲೆ ಒಂದು ಆಲ್ಮೋಸ್ಟ್ ಒಂದು 3 ಡೇಸ್ವರೆಗೂ ಆ ಗ್ಲೋ ಅನ್ನೋದು ಕಡಿಮೆನೇ ಆಗಲ್ಲ. ಮತ್ತು ಇದರಿಂದ ಪಿಂಪಲ್ಸ್ ಆಗ್ತಾ ಇದ್ದರೆ, ಟ್ಯಾನ್ ಆಗ್ತಾ ಇದ್ದರೆ ಸಂಪೂರ್ಣವಾಗಿ ಹೋಗುತ್ತೆ. ನನಗೆ ಬೆಸ್ಟ್ ಫೇವ್ರೇಟ್ ಒನ್ ಇದು. ಹೊರಗಡೆ ಹೋಗಿ ಬಂದಾಗ ಫೇಸ್ ಎಲ್ಲ ಒಂಥರ ಆಗಿರುತ್ತೆ ಗೊತ್ತಾ, ಹೊರಗಡೆ ಧೂಳಿಗೆ ಮತ್ತು ಅಲ್ಲಿ ಟ್ಯಾನ್ ಆಗಿರುತ್ತೆ. ನನಗೆ ಈಗ ತಿರುಪತಿಲಿ 2 ಡೇಸ್ ಫುಲ್ ಅಡ್ಡಾಡ್ಬಿಟ್ಟಿದ್ದೀನಿ. ಫೇಸ್ ಎಲ್ಲ ಬ್ಲ್ಯಾಕ್ ಅನ್ನಿಸ್ತಾ ಇದೆ, ಒಂಥರ ಏನೋ ಅನ್ಕಂಫರ್ಟಬಲ್. ಸೊ ಆ ಟೈಮಲ್ಲಿ ನಾನು ಈ ರೆಮಿಡಿನೇ ಮೇನ್ ಇಂಪಾರ್ಟೆಂಟ್. ಈ ರೆಮಿಡಿ ತುಂಬ ಯೂಸ್ ಆಗುತ್ತೆ ನನಗೆ. ಕಡಲೆ ಹಿಟ್ಟು ಇಲ್ಲ ಅಂತಂದ್ರೂ ಓನ್ಲಿ ಕಾಫಿ ಪುಡಿಯಿಂದ ಮಾಡ್ಕೋಬೋದು. ಅಥವಾ ಕಡಲೆ ಹಿಟ್ಟು ಅಷ್ಟೇ ಇದೆ ಅಂತಂದರೆ, ಕಾಫಿ ಪುಡಿ ಇಲ್ಲ ಅಂತಂದರೆ ಕಡಲೆ ಹಿಟ್ಟಿಂದ ನಾವು ಬೇರೆ ಬೇರೆ ಥರ ಏನು ಫೇಸ್ ಪ್ಯಾಕ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇನ್ನು ನಾನು ಟೊಮೊಟೊ ಹಣ್ಣಿನ ಜ್ಯೂಸ್ ಸಪ್ರೇಟಾಗಿ ತೆಗೆದಿದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಪೇಸ್ಟ್ ರೀತಿ ಆಗುತ್ತೆ. ಇನ್ನು ಸ್ಕ್ರಬ್ ಮಾಡೋದಕ್ಕೆ ಟೊಮೊಟೊ ಸ್ಕ್ವೀಸ್ ಮಾಡಿರೋ ಪೀಸ್ನೇ ತೊಗೊಂಡಿದ್ದೀನಿ. ಟೊಮೊಟೊ ಪೀಸಿಂದ ಮಸಾಜ್ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್. ಹಾಗಾಗಿ ಮತ್ತೆ ಫೇಸ್ ಹತ್ರ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರುತ್ತಲ್ಲ, ಅದು ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನನಗೆ ಅದಕ್ಕೆ ತುಂಬಾ ಇಷ್ಟ ಇದು. ಮತ್ತೆ ಪಿಂಪಲ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಮಾಡುತ್ತೆ. ನೋಡಿ ಈ ತರ ರೆಡಿ ಆಗಿದೆ. ಇವಾಗ ಇದರಿಂದ ಹಿಂಗೆ ಡಿಪ್ ಮಾಡಿಕೊಂಡು ಫೇಸ್ಗೆ ಚೆನ್ನಾಗಿ ಸ್ವಲ್ಪ ಸ್ಕ್ರಬ್ ಮಾಡ್ಕೊತೀನಿ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಹಾಗಾಗಿನೇ ಫೇಸ್ ಪ್ಯಾಕ್ ಹಾಕಿ ಕೆಲಸ ಎಲ್ಲ ಮಾಡಿಕೊಂಡು ದೆನ್ ನಾನು ಸ್ನಾನಕ್ಕೆ ಹೋಗೋದ್ರೊಳಗಡೆ ಚೆನ್ನಾಗಿ ಆಗಿರುತ್ತೆ ಅಂತಲೇ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಇಗ್ನೋರ್ ಮೈ ಫೇಸ್. ನೋಡಿ ಫುಲ್ ಎಣ್ಣೆ ಹಚ್ಚಿರೋದು. ಸೊ ಎವ್ರಿ ಟೈಮ್ ನಾನು ತಲೆ ಸ್ನಾನ ನಾಳೆ ಮಾಡ್ತೀನಿ ಅಂತಂದಾಗ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡ್ತೀನಿ. ಇನ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅನ್ಕೊತಿದ್ದೀನಿ. ಯಾಕಂದರೆ ಏರ್ ಫಾಲ್ ಆಗ್ತಾಯಿದೆ. ಗೀಸರ್ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಆಗುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಮತ್ತು ಸ್ಕಾಲ್ಪ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಏರ್ ಫಾಲ್ ಹೇಗೆ ಕಂಟ್ರೋಲ್ ಮಾಡ್ತೀರಾ ನೀವು ಅಂತೇಳಿ ತುಂಬ ಕ್ವಶನ್ಸ್ ಬರುತ್ತೆ. ನನ್ನ ಹತ್ರ ಇರೋದು ಇದೊಂದೇ ಅಸ್ತ್ರ. ಆಯಿಲ್ ಮಸಾಜ್ ಚೆನ್ನಾಗಿ ಮಾಡಬೇಕು. ನನಗಷ್ಟೇ ಅಲ್ಲ, ಎಲ್ರಿಗೂ ಅದೇ ವರ್ಕ್ ಆಗೋದು. ಸೊ ಇದನ್ನು ಒಂದು ಸ್ವಲ್ಪ ಈ ಥರ ಸ್ಕ್ರಬ್ ಮಾಡ್ಕೊತೀನಿ, ಒಂದು 5 ಮಿನಿಟ್ಸ್ ಅಷ್ಟೇ. ಚೆನ್ನಾಗಿ ಮಸಾಜ್ ಮಾಡಿ ಅದು ಡ್ರೈ ಆಗೋದಕ್ಕೆ ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೋಬೋದು ಆರಾಮ್ಸೆ ಡ್ರೈ ಆಗೋದ್ರೊಳಗಡೆ.
ಫ್ರೆಂಡ್ಸ್, ಇನ್ನು ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ದಂಗೆ ಇನ್ಸ್ಟಾಗ್ರಾಮ್ ಅದೇ ಲಾಗ್ಸಲ್ಲಿ ಚೆಕ್ ಮಾಡಿದ್ರೆ ಸ್ಕಿನ್ ಕೇರ್ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮೀನ್ಸ್ ಸ್ವಲ್ಪ ಪ್ರಾಪರಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಹೊರಗಡೆ ಓಡಾಡ್ತಿದ್ದೀನಿ, ಮತ್ತು ಬಾಡಿಲಿ ಕೂಡ ಸಖತ್ ವೇರಿಯೇಷನ್ಸ್ ಆಗಿ ಯಾವಾಗ ಆರೋಗ್ಯ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅವಾಗಿಂದ ಚಿಕ್ಕದಾಗಿ ಪಿಂಪಲ್ಸು ಮತ್ತು ಏನೋ ಇರಿಟೇಷನ್ ಆಗ್ತಾ ಇದೆ. ಸೊ ನನಗೆ ಹಂಗೆ ಆಗಿಬಿಟ್ರೆ ಎಷ್ಟು ತಲೆ ಕೆಡುತ್ತೆ ಅಂತಂದರೆ ಅದು ಅಭ್ಯಾಸ ಮಾಡ್ಕೊಂಡಿದ್ದೀನೋ ಅದು ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಏನಾದರೂ ಇರಿಟೇಷನ್ ಆಯಿತು ಅಂತಂದರೆ ಒಂಥರ ಏನೋ ಫುಲ್ಲಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಪ್ರಾಪರಾಗಿ ಮೇಂಟೈನ್ ಮಾಡ್ತಿದ್ದೀನಿ. ಹೊರಗಡೆ ನಾವು ಸ್ಕಿನ್ ಮೇಂಟೈನ್ ಮಾಡೋದಕ್ಕಿಂತ ಜಾಸ್ತಿ ನಾವು ಒಳಗಡೆ ಬಾಡೀಲಿ ಏನೆಲ್ಲ ಮೇಂಟೈನ್ ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀರು ಜಾಸ್ತಿ ಕುಡಿತಾ ಇದ್ದೀನಿ, ಮತ್ತು ವೆಜಿಟೇಬಲ್ಸ್ ಜ್ಯೂಸ್ ಅದೆಲ್ಲ ಆ್ಯಡ್ ಮಾಡಿ ಹಿಂಗೋ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಪೂರ್ತಿ ಹಾಳಾಗೋದಕ್ಕಂತೂ ಬಿಡ್ತಾ ಇಲ್ಲ. ಸೊ ಏನಾಗುತ್ತೆ ಅಂದರೆ ಬಿಫೋರ್ ಆಲ್ರೆಡಿ ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೇರ್ ಅಲ್ಲಿಂದ ಇಲ್ಲಿವರೆಗೂ ತಂದಿದ್ದೀನಿ, ಮತ್ತೆ ಹಾಳಾಗಿಬಿಟ್ರೆ ಅಂತ. ಸೊ ನಂದು ಬಿಫೋರ್ ಫೋಟೋ ನೀವೇನಾದರೂ ನೋಡಿದ್ರೆ ರಿಯಲಿ ಶಾಕ್ ಆಗ್ತೀರಾ. ನಮ್ಮ ಚಿಟ್ಟಿ ಬಾಣಂತನದಾದಮೇಲೆ ಫೇಸಲ್ಲಿ ಒಂದು ಚೂರು ಗ್ಯಾಪೇ ಇಲ್ದಂಗೆ ಬ್ಲ್ಯಾಕ್ ಪಿಂಪಲ್ಸ್, ದೊಡ್ಡದಾಗಿ ಕಲೆಗಳು, ದೊಡ್ಡದಾಗಿ ಪಿಂಪಲ್ಸು. ಯಪ್ಪ, ಹಣೆ ಮೇಲಂದ್ರೂ ಸ್ಪೇಸೇ ಇರಲಿಲ್ಲ ಫ್ರೆಂಡ್ಸ್, ಹಾಗೆ ಪಿಂಪಲ್ಸ್ ಇತ್ತು ನನಗೆ. ಸುಮಾರು 8-9 ತಿಂಗಳು ನಾನು ಫೋಟೋ ತಗೊಂಡಿರಲಿಲ್ಲ. ಅಂದರೆ ಮುಗೀತು ಬಿಡು, ಇನ್ನು ನನಗೂ ಫೋಟೋಸ್ಗೂ ಸಂಬಂಧ ಇಲ್ಲ, ನನಗೂ ಒಂದು ಬ್ಯೂಟಿ ಅನ್ನೋದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ನಮ್ಮ ಚಿಟ್ಟಿ ಯಾವಾಗ ಹುಟ್ಟಿದ ಅಲ್ಲಿಂದ ನಮ್ಮ ಚಿಟ್ಟಿಗೆ 9 ತಿಂಗಳು 10 ತಿಂಗಳು ಆಗೋವರೆಗೂ ನಾನು ಒಂದು ಸಿಂಗಲ್ ಫೋಟೋ ತಗೊಂಡಿರಲಿಲ್ಲ. ಮರ್ತು ಬಿಟ್ಟಿದ್ದೆ. ಸ್ಕಿನ್ ಕೇರ್ ಆಗಿರ್ಬೋದು, ಇನ್ನು ಫೋಟೋಸ್ ಆಗಿರ್ಬೋದು, ಇನ್ನು ಸ್ಟೈಲ್ ಆಗಿರ್ಬೋದು, ಅದೆಲ್ಲ ಮರೆತು ಮೂಲೆಗಿಟ್ಟಿದ್ದೆ ನಾನು. ಅಷ್ಟು ನನಗೆ ಅದ್ರ ಮೇಲೆ ಬಿಲೀವ್ ಇರಲಿಲ್ಲ ಮತ್ತು ಸ್ಕಿನ್ ಚೆನ್ನಾಗಾಗುತ್ತೆ ಅಂತ. ಆ ಒಂದು ರೀಸನ್ಗೆ ತುಂಬ ಭಯ ಪಡ್ತೀನಿ. ಇನ್ನು ನಾನೇ ತಿನ್ನಿಸ್ಬೇಕು ಮಿಟಕಂಗೆ, ಇಲ್ಲ ಅಂತಂದರೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡೋದು ಕಡಿಮೆನೆ. ಹಾಗಾಗಿ ತಿನ್ನಿಸಿ ಅವರೆಲ್ಲ ಹೋಗಿದ್ದಾದ್ಮೇಲೆ ಕೆಲವೊಂದಷ್ಟು ವೀಡಿಯೋಸ್ ಇತ್ತು ಫ್ರೆಂಡ್ಸ್, ಅದನ್ನು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗೋದ್ರೊಳಗಡೆ ಭಯಂಕರ ಕೆಲಸ. ಮಿಂಚು ಬೇರೆ ಇರ್ತಾಳಲ್ಲ, ಅವಳು ಹೋಗಿ ಅಮ್ಮನ ಮನೆಗೆ ಬಿಟ್ಟು ಬಂದು ದೆನ್ ನಾನು ಕೆಲಸ ಮಾಡ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ತುಂಬ ಹೊತ್ತಾದ್ಮೇಲೆ ಮತ್ತೆ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ನಡುವೆ ಏನಾಯ್ತಪ್ಪ ಅಂತಂದರೆ ಮಿಂಚು ಎದ್ದು ಇನ್ನೇನು ನಾನು ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋವಾಗ ಒಂದು ಅರ್ಜೆಂಟ್ 2 ಕಾಲ್ಸ್ ಬಂತು. ಸೊ ವಿಡಿಯೋಸ್ ಬೇಕೇ ಬೇಕು ಅಂತ ಹೇಳಿ ಲಾಸ್ಟ್ ವೀಕ್ ನನಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಆ್ಯಕ್ಚುಲಿ ವಿಡಿಯೋಸ್ದೇನು ಕೆಲಸ ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ. ಬ್ಯಾಲೆನ್ಸ್ ಒಂದು 2 ಇತ್ತು, ಅದು ಇವತ್ತು ಫೋನ್ ಮಾಡಿ ಅರ್ಜೆಂಟ್ ಬೇಕೇ ಬೇಕು ಅಂತಂದಿದ್ದಕ್ಕೆ ಹೋಗಿ ಮಿಂಚುನ ಅಮ್ಮನ ಮನೇಲಿ ಬಿಟ್ಟು ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಗಾಗಿ ತುಂಬ ಲೇಟ್ ಆಯಿತು. ಆಲ್ರೆಡಿ 1:15 ಆಯಿತು. ಸೊ 1:15 ಆಯಿತು. 12:45ಗೆ ಜಯಂತ್ ಬಂದು ನನಗೆ ಹೇಳಿ ರೆಡಿ ಮಾಡಿಸಿದ್ದಾರೆ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಹೇಳಿದ್ನಲ್ಲ ಮದುವೆ ಹೋಗಬೇಕು ಅಂತೇಳಿ. ಅದ್ರ ನಡುವೆ ಇನ್ನೂ ಒಂದು ಪ್ರಮೋಷನ್ ಬಂದು ಇವತ್ತು ಮಧ್ಯಾಹ್ನನೇ ಬನ್ನಿ ಶೂಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹೆಂಗಾಗುತ್ತೆ ಅಂತಂದರೆ ಇದೇ ನೋಡಿ, ನಂದು ರಿಯಾಲಿಟಿ ಲೈಫ್ ಬಂದು ಹಿಂಗೆ ಇರುತ್ತೆ. ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಎದ್ದೆ ಅಂದ ತಕ್ಷಣ ಮತ್ತೆ ಬ್ಯಾಕ್ ಟು ವರ್ಕ್ ಹಿಂಗಾಗತ್ತೆ. ಯಾವುದನ್ನು ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ, ಒಬ್ಬಳೇ ಆಗಿರೋದ್ರಿಂದ ಹಿಂಗೆ ಅನ್ಸುತ್ತೆ. ಅದರ್ವೈಸ್ ಓಕೆ ಮಾಡ್ತೀನಿ. ಸ್ವಲ್ಪ ಹುಷಾರಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೆ. ಎಲ್ಲ ಕೆಲಸ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂದು ಇನ್ನೂ ಪ್ರಮೋಷನ್ ವರ್ಕ್ಸ್ ಆಗಿರ್ಬೋದು, ಲಾಗ್ಸ್ ಆಗಿರ್ಬೋದು. ಮನೇಲಿ ಮಾತ್ರ ಒಂದು ಕೆಲಸ ಮುಟ್ಟಿಲ್ಲ, ಇನ್ನೂ ಸಂಜೆವರೆಗೂ ಇದೆ. ಸೊ ಇವಾಗ ಮದುವೆಗೆ ಹೋಗಬೇಕು, ಮದುವೆಗೆ ಹೋಗಿ ಶೂಟ್ ಕೂಡ ಮುಗಿಸ್ಕೋಬೇಕು. ನಾನು ಫಸ್ಟ್ ಒಂದು ಬ್ಯಾಗ್ ತೊಗೋಬೇಕು ಫ್ರೆಂಡ್ಸ್. ಮೊನ್ನೆ ಈ ಬ್ಯಾಗ್ ತುಂಬ ನನಗೆ ಸಿಟ್ಟು ತರಿಸ್ಬಿಟ್ಟಿದೆ, ಗಲೀಜಾಗಿದೆ ಪಾಪ. ಅದು ಏನು ಮಾಡೋಕ್ಕಾಗುತ್ತೆ, ನಾನು ಇಷ್ಟೊತ್ತಿಗೆ ಚೇಂಜ್ ಮಾಡಬೇಕಿತ್ತು ಬ್ಯಾಗ್. ಬಟ್ ಚೆನ್ನಾಗಿದೆ ಅಂತೇಳಿ ಅದನ್ನು ಯೂಸ್ ಮಾಡಿ ಸಾಕಾಯಿತು. ಸೊ ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಬ್ಯಾಗ್ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಅಲ್ಲಿ ಗಿಫ್ಟ್ ತೊಗೊಂಡು ಮದುವೆಗೆ ಹೋಗಿ ಅಲ್ಲಿಂದ ಒಂದು ಶೂಟ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ಬಟ್ ವ್ಲಾಗ್ ಅಂತೂ ಕಂಟಿನ್ಯೂ ಇರುತ್ತೆ. ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೀಗ ಬ್ಯಾಗ್ ಬೇಕೇ ಬೇಕು ಅಂತೇಳಿ ಕವರ್ ತೊಗೊಂಡು ಹೋಗ್ತಿದ್ದೀನಿ. ಅಲ್ಲಿಂದ ಹೊಸ ಬ್ಯಾಗಲ್ಲಿ ಇಟ್ಕೊಂಡು ಹೋಗಬೇಕು. ನನ್ನದು ಫೋನ್ಸು, ಅದರಲ್ಲೂ ಇನ್ಮೇಲೆ ಕ್ಯಾಮ್ರಾ ಒಂದು ಆ್ಯಡ್ ಆಯಿತು. ಹಾಗಾಗಿ ಲಗೇಜ್ ಜಾಸ್ತಿ ಆಗುತ್ತೆ, ದೊಡ್ಡ ಬ್ಯಾಗೆ ತಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮದುವೆಗೆ ಮಕ್ಕಳವ್ರು ಬರ್ತಾ ಇಲ್ಲ, ಅವ್ರನ್ನ ಯಾರನ್ನೂ ನಾವು ಕರ್ಕೊಂಡು ಹೋಗ್ತಿಲ್ಲ. ಯಾಕಂದರೆ ಚಿಟ್ಟಿ ಮತ್ತು ಮಿಟ್ಟು ಇಬ್ಬರು ಸ್ಕೂಲಿಗೆ ಹೋಗಿದ್ರು, ಇನ್ನು ನಾನು ಜಯಂತ್ ಹೋಗ್ತಾ ಇದ್ವಿ. ಸೊ ಜಯಂತ್ ನೋಡಿ ಎಷ್ಟು ಸ್ಮಾರ್ಟಾಗಿ ರೆಡಿಯಾಗಿದ್ದಾರೆ. ಲಾಗಲ್ಲಿ ತೋರಿಸಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾರೆ, ತೋರಿಸಿದ ತಕ್ಷಣ ನಾಚ್ಕೊಂಡು ಹೋಗ್ಬಿಡ್ತಾರೆ. ನೋಡಿಲಿ ಚೆನ್ನಾಗಿ ಕಾಣಿಸ್ತಿದ್ಯಾ, ತಡಿ ಒಂದು ಕ್ಯಾಮ್ರಾ ಚೆನ್ನಾಗಿದೆ, ಅದು ರೊಟೇಟ್ ಆಗುತ್ತೆ. ಹಾಂ ಈ ಕಡೆ ನೋಡು, ಚೆನ್ನಾಗಿದೆ ನೋಡಿ. ಇನ್ನು ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು. ಇವಾಗ ನಾನು ಹೇಳಿದ್ನಲ್ಲ, ಇಷ್ಟೊತ್ತು ಹೇಳಿದೆ ನಂದು ಶೆಡ್ಯೂಲ್ ನೋಡಿದ್ರ ನೀವು ಹೆಂಗಿರುತ್ತೆ, ಏನು ನಂದು ವರ್ಕ್ಸ್ ಹೆಂಗಿರುತ್ತೆ ಅಂತೇಳಿ. ಗ್ಯಾಪ್ ಇಲ್ದಂಗೆ ಬ್ಯುಸಿ ಇರುತ್ತೆ. ಸಮ್ಟೈಮ್ಸ್ ಮೈಂಡು ಹೆಂಗಿರುತ್ತೆ ಅಂತಂದರೆ ಬೇರೆ ಏನೂ ಯೋಚನೆ ಮಾಡೋದಕ್ಕಾಗಲ್ಲ, ಹಾಗಿರುತ್ತೆ ಸಿಚುವೇಶನ್. ಈ ನಡುವೆ ನಾನು ಆ್ಯಕ್ಚುಲಿ ಮದುವೆದು ಡೇಟೇ ನೋಡಿಲ್ಲ ಫ್ರೆಂಡ್ಸ್. ಎಂಥ ಬಕ್ರ ಆದ್ವಿ ಅಂತಂದರೆ, ಸೊ ಜಯಂತ್ ಅವರು ಇವತ್ತೇ ಮದುವೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನನಗೂ ಕೂಡ ಗೊತ್ತಿಲ್ಲ. ಓಕೆ 4-5 ಅಂತ ಗೊತ್ತಿತ್ತು, ಬಟ್ ಇವತ್ತು 4, ನಾಳೆ 5 ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಅವ್ರು ಅಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ. ಜಯಂತ್ ನಾನು ಹೋಗಬೇಕು, ಬೇಗ ಬಾ, ಇನ್ನೂ ಅಲ್ಲಿ ಮದುವೆ ಮುಗಿಸ್ಕೊಂಬಂದು ಕೆಲ್ಸಕ್ಕೆ ಬೇರೆ ಹೋಗಬೇಕು, ಹಂಗೆ ಅನ್ನೋ ಬರದಲ್ಲಿ ನಾನು ಕೂಡ ಒಂದು ಸೆಕೆಂಡು ಯೋಚನೆ ಮಾಡಿಲ್ಲ ಇವತ್ತು ಮದುವೆ ಇದೇನೋ ಇಲ್ಲವೋ ಅಂತೇಳಿ. ನನಗೆ ಹೆಂಗಾಯಿತು ಅಲ್ಲಿ ಚೌಟ್ರಿ ಹತ್ರ ಹೋಗಿ ಅಂತಂದರೆ ಭಯಂಕರ ಬಕ್ರ ಅಂತರೂ ಆದ್ವಿ. ಆ್ಯಂಡ್ ನಾವು ಹೋಗೋತ್ಲಿಗೆ ಒಂದು 2:15 ಆಗಿತ್ತು ಫ್ರೆಂಡ್ಸ್. ಆ ಟೈಮಿಂಗ್ಸಿಗೆ ಹೋಗಿ ಚೌಟ್ರಿ ಹತ್ರ ನೋಡ್ತೀವಿ,
ಆ್ಯಕ್ಚುಲಿ ಫೋಟೋ ಎಲ್ಲ ಇದೆ, ಬಟ್ ಜನ ಯಾರೂ ಇಲ್ಲ. ಐ ಥಿಂಕ್ ಮದುವೆ ಮುಗೀತಾ ಅಥವಾ ಮದುವೆನೇ ಸ್ಟಾರ್ಟ್ ಆಗಿಲ್ವಾ ಅನ್ನೋ ಕನ್ಫ್ಯೂಷನ್. ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ನವಂಬರ್ 5ನೇ ತಾರೀಕು ಮದುವೆ ಇರೋದು, ನೀನು ನೋಡು ನೀನು ಮಾಡಿದ ಅರ್ಜೆಂಟಿನ ನಾನು ಕೂಡ ಯೋಚನೆ ಮಾಡೋಕ್ಕೂ ಕೂಡ ಒಂದು ಸೆಕೆಂಡ್ ತಗೊಳ್ಳಿಲ್ಲ, ಅಷ್ಟು ತಲೆ ಬಿಸಿ ಮಾಡಿದೆ ನೀನು ಅಂತೇಳಿ ಜಯಂತ್ಗೆ ಬೈಕೊಂಡು ವಾಪಸ್ ಕರ್ಕೊಂಡ್ಬಂದಿದ್ದು. ಆ್ಯಂಡ್ ಇದು ಶಾಪ್ಗೆ ಬಂದು ಬ್ಯಾಗ್ ನೋಡ್ತಾ ಇದ್ದೀವಿ. ಸೊ ಬ್ಯಾಗ್ ನನಗೆ ಆ್ಯಕ್ಚುಲಿ ಇಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಎಲ್ಲ ಹೈ ಕಾಸ್ಟ್ಲಿ ಇತ್ತು, ನನಗೆ ಹೈ ಕಾಸ್ಟ್ಲಿ ಯೂಸ್ ಮಾಡೋಷ್ಟು ಬೇಡ. ಆ್ಯಕ್ಚುಲಿ ತುಂಬ ಲೋ ಬಜೆಟಿಂಗ್ ನೋಡ್ತಾ ಇದ್ದೆ, ಒಂದು 250-300 ಒಳಗಡೆ ಸಾಕಾಗಿತ್ತು. ಯಾಕಂದರೆ ಗೊತ್ತು ನನಗೆ ನಾನು ಇಡೋವಂಥ ಲಗೇಜ್ಗಳಿಗೆ, ನನ್ನ ಬ್ಯಾಗಲ್ಲಿ ಸ್ಟೋರ್ ಆಗೋವಂಥ ವಸ್ತುಗಳಿಗೆ 1-2 ತಿಂಗಳು ಕೂಡ ತಾಳಕ್ಕೆ ಬರಲ್ಲ ಅಂತ ಹೇಳಿ, ಹಾಗಾಗಿ ಯಾಕೆ ಅಷ್ಟು ಅಮೌಂಟ್ ಕೊಟ್ಟು ಹಾಕೋಬೇಕು ಅಂತ ಹೇಳಿ, ಸೊ ಜಾಸ್ತಿ ರೇಟಿಂಗ್ ತಗೊಳ್ಳೋದು ಬೇಡ, ನಾನು ಕಡಿಮೆ ರೇಟಿಂಗ್ ತೊಗೊತೀನಿ ಅಂತ ಹೇಳಿ ಜಯಂತ್ನ ವಾಪಸ್ ಕರ್ಕೊಂಡ್ಬಂದೆ. ಅವ್ರು ನೋಡಿದ್ರೆ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದಾರೆ. ಹೆಂಗೂ ನಾಳೆ ಮತ್ತೆ ಬೆಳಗ್ಗೆ ತಗೊಂಡೋಗ್ಬೇಕಲ್ಲ, ತಗೊಂಡೋಗ್ಬಿಡೋಣ ಗಿಫ್ಟ್ ಅಂತ ಹೇಳಿ ಗಿಫ್ಟ್ ತೊಗೊತಾ ಇದ್ದಾರೆ. ನಾವು ಚೌಟ್ರಿ ಹತ್ರ ಹೋಗಿ ಆ್ಯಂಡ್ ಅಲ್ಲಿಂದ ಮತ್ತೆ ವಾಪಸ್ ಬಂದು ಇದನ್ನೆಲ್ಲ ಮುಗಿಸ್ಕೊಂಡು, ನಂದೊಂದು ಪ್ರಮೋಷನ್ ಇದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಮುಗಿಸ್ಕೊಂಡು ಬರೋತ್ಲಿಗೆ ತುಂಬ ಲೇಟ್ ಆಯಿತು. ಆ್ಯಂಡ್ ಸಖತ್ ಹೊಟ್ಟೆ ಕೂಡ ಹಸಿತಾಯಿತು. ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡು ಆಹಾರ್ ಕೆಫೆ ಅಂತ, ಆಹಾರ್ 2000 ಕೆಫೆ ಇದೆ ನಮ್ಮ ದಾವಣಗೆರೆಯಲ್ಲಿ. ಅಲ್ಲಿಗೆ ಹೋಗಿ ಕೋಂಬೋ ಮೀಲ್ಸ್ ಅಂತ ಇದೆ ಫ್ರೆಂಡ್ಸ್, ಅದನ್ನು ಟ್ರೈ ಮಾಡಬೇಕು ಅಂತ ಹೇಳಿದ್ರು ಜಯಂತ್ ಅವರು. ಲಾಸ್ಟ್ ಟೈಮ್ ನಾನೊಂದು ಪ್ರಮೋಷನ್ ಮಾಡಿದ್ದೆ, ಅವ್ರಿಗೆ ಇವಾಗ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಂತೆ. ಸೊ ಹಂಗಾಗಿ ಕರ್ಕೊಂಡು ಹೋಗಿದ್ದೆ. ಆರ್ಡ್ರ್ ಕೂಡ ಮಾಡಿದ್ವಿ, ಬಟ್ ಭಯಂಕರ ಲೇಟ್ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ಅಮ್ಮ ಫೋನ್ ಮಾಡಿ, ಎಷ್ಟೊತ್ತಾಯಿತು ನೀವು ಹೋಗಿ, ನನಗೆ ಸ್ವಲ್ಪ ಸುಸ್ತಾಗ್ತಾ ಇದೆ ಬನ್ನಿ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಕೆಲಸನೇ ಅಮ್ಮನ ಮನೆ ಹತ್ರ ಹೋಗಬೇಕು, ಮಕ್ಕಳನ್ನ ಅಲ್ಲಿ ನೋಡ್ಕೋಬೇಕು, ಮತ್ತು ಅಮ್ಮಂಗೆ ಏನಾದರೂ ಕೆಲಸ ಸ್ವಲ್ಪ ಇದ್ದರೆ ಮಾಡಿಕೊಡ್ಬೇಕು. ಸೊ ನನ್ನ ಕೈಲಿ ಸಾಧ್ಯ ಆಗೋಷ್ಟು ಅಮ್ಮನಿಗೆ ಮಾಡ್ಕೊಡ್ತಾ ಇರ್ತೀನಿ. ಆಲ್ರೆಡಿ ನಮ್ಮ ಅಮ್ಮ ಇದೆಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ ಪಾಪ. ಅದರಲ್ಲಿ ಬೇರೆ ನಮ್ಮ ಮಿಂಚುನ ಬಿಟ್ಟು ಬಂದಿರ್ತೀನಿ, ಈ ಥರ ಹೊರಗಡೆ ಹೋಗೋದಾಯಿತು ಅಂತಂದರೆ ಹೆಂಗೆ ಮೇಂಟೈನ್ ಮಾಡ್ತಾರೋ ತಡ್ಕೊಳ್ತಾರೋ, ಒಟ್ಟಿನಲ್ಲಿ ನನ್ನ ಮಗಳಿಗೆ ಕೆಲಸ ಇದೆ ಅಂತ ಹೇಳಿ ಪಾಪ ನೋಡ್ಕೊತಾರೆ. ಆ್ಯಂಡ್ ನಾವಿಲ್ಲಿ ಊಟ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಊಟ ಆರ್ಡ್ರ್ ಮಾಡಿದ್ದಾಯಿತು. ಆ್ಯಂಡ್ ಬಂದಿದ್ದು ಕೂಡ ಆಯಿತು. ಚೆನ್ನಾಗಿದೆ ಫ್ರೆಂಡ್ಸ್, ಇದು ಟ್ರೈ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ. ಆಮೇಲೆ ಒಂದ್ಸರಿ ಕರ್ಕೊಂಬಂದು ತಿನ್ನಿಸಿದ್ದಕ್ಕೆ ಜಯಂತು ಕೂಡ ಇಷ್ಟ ಆಗಿಬಿಟ್ಟಿದೆ. ಅವತ್ತಿಂದ ಇಷ್ಟಪಟ್ಟು ತಿಂತಾರೆ. ಸೊ ಒಂದು ಸ್ವೀಟು, ಮೊಸರನ್ನ, ಒಂಥರ ರೈಸ್ ಆ್ಯಂಡ್ ಚಪಾತಿ, ಪಲ್ಯ ಚೆನ್ನಾಗಿರುತ್ತೆ, ಹೊಟ್ಟೆದಂತೂ ತುಂಬುತ್ತೆ. ನನಗೊಂದು ಸ್ವಲ್ಪ ಹೊರಗಿಂದು ಊಟ ಅಂತಂದರೆ ಕಡಿಮೆನೇ ಇಷ್ಟ ಆಗೋದು. ಅದರ ನಡುವೆ ಇವರೆಲ್ಲ ಇರ್ತಾರೆ ಅನ್ನೋ ಕಾರಣಕ್ಕೆ ಸಮ್ಟೈಮ್ಸ್ ತಿಂತಾ ಇರ್ತೀನಿ. ಇನ್ನು ಕ್ಯಾಮ್ರದೆಲ್ಲ ನೋಡಿಕೊಂಡು ಜಯಂತಿಗೆ ಹೇಳ್ಕೊಡ್ತಾ ಇದ್ದೀನಿ, ಸಮ್ಟೈಮ್ಸ್ ಶೂಟ್ ಇದ್ದಾಗ ಇದನ್ನೆಲ್ಲ ನೋಡ್ಕೊ ಅಂತೇಳಿ. ಸೊ ಎಷ್ಟು ಹೇಳ್ಕೊಟ್ರು ಅಷ್ಟೇ, ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕ್ರೇಜ್ ಕಡಿಮೆ ಇದರಲ್ಲಿ, ಆ್ಯಂಡ್ ಮೈಂಡ್ ಕೂಡ ಕಡಿಮೆ ಇದರಲ್ಲಿ, ಹಾಗಾಗಿ ಏನೇನೋ ಆಗ್ತಾ ಇರುತ್ತೆ. ಸೊ ನೋಡಿ ಪ್ಲೇಟ್ ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ಚೆನ್ನಾಗಿದೆ ಅಲ್ವಾ. ಈಗ ಜಸ್ಟ್ ಮನೆಗೆ ಬಂದ್ವಿ. ಆಲ್ರೆಡಿ 10 o'clock ಆಗಿದೆ, 10 ಆಗಿದೆ. ಇಷ್ಟು ಲೇಟ್ ಆಯಿತು ನೋಡಿ. ಹೊರಗಡೆ ಹೋಗಿಬಿಟ್ರೆ ನಾನು ಮತ್ತೆ ಬರೋದು ಇಷ್ಟೊತ್ತಾಯಿತು. ಆ್ಯಂಡ್ ಚಿಕ್ಕಮ್ಮ ಮತ್ತು ಅಮ್ಮನ ಜೊತೆ ಟೆಂಪಲ್ಗೆ ಹೋಗಿದ್ವಿ. ಸಂಜೆ ಪೂರ್ತಿ ಅದೇ ಆಗಿಬಿಡ್ತು. ಹಾಗಾಗಿ ಬೇರೆ ಏನೂ ಶೂಟ್ ಮಾಡೋದಕ್ಕಾಗಲಿಲ್ಲ. ಇವತ್ತಿನ ದಿನ ಇಷ್ಟು ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ, ಬಟ್ ನಾನು ಪ್ಲ್ಯಾನ್ ಮಾಡಿದ್ದು ಒಂದೂ ಆಗಲಿಲ್ಲ ಇವತ್ತು. ಶೆಟ್ಟು ಒಂಥರ ಬೇಜಾರಾಗ್ತಿದೆ. ಆ್ಯಂಡ್ ನಾಳೆ ಕೂಡ ಅಷ್ಟೇ, ನಾಳೆ ಇದೇ ಥರ ಶೆಡ್ಯೂಲ್ಸ್ ಇದೆ, ಬಟ್ ಏನೇನಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನಾನು ಇವಾಗ ನೀವೆಲ್ಲ ಏನು ಕೇಳಿದ್ರಿ ಲಾಸ್ಟ್ ಬ್ಲಾಗಲ್ಲಿ, ಅದಕ್ಕೋಸ್ಕರ ಆನ್ಸರ್ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಏನಮ್ಮ ಎಲ್ಲರೂ ಕೇಳ್ತಾ ಇದ್ರಿ ಪ್ಲಾನ್ಸ್ ಹೇಳಿ, ನಿಮ್ಮದು ಟ್ರಿಪ್ ಪ್ಲಾನ್ ಏನಿತ್ತು? ಹಾನೆ ನೋಡು ಟ್ರಿಪ್ ಪ್ಲಾನ್ ಏನಿತ್ತು, ಮತ್ತು ಬಜೆಟ್ ಎಷ್ಟಾಯಿತು, ಇದ್ರ ಪ್ಲಾನಿಂಗ್ಸ್ ಏನು, ಎಕ್ಸ್ಪೀರಿಯನ್ಸ್ ಏನು ಅಂತೇಳಿ. ಸೊ ಅದನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತಿನ ಲಾಗ್ ನಿಮಗೆ ಇದ್ರ ಮೂಲಕ ಕ್ಲಾರಿಫೈ ಕೊಟ್ಟರೆ ನೆಕ್ಸ್ಟ್ ನಾನು ಡೈಲಿ ಲಾಗ್ ಮಾಡ್ಬೋದಲ್ಲ, ಹಾಗಾಗಿ. ಆ್ಯಂಡ್ ಏನು ಅಂತ ಅಂದರೆ, ಎಸ್ ಈಗ ಪ್ಲಾನ್ಸ್ ಅಂತ ಏನು ಇರಲಿಲ್ಲ ಫ್ರೆಂಡ್ಸ್. ಬಜೆಟಿಂದು ಅದು ಇದು ಎಲ್ಲ ಪ್ಲಾನ್ ಮಾಡಿ ಹೋಗೋಷ್ಟು ನಮ್ಮದು ಮೈಂಡ್ ಸೆಟ್ ಇಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಬೇಕು ಅಂತ ಹೇಳಿ ಹೋಗಿದ್ದು. ಅಟ್ಲೀಸ್ಟ್ ಬುಕ್ ಆದರೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಇವಾಗಿದೆ, ನೆಕ್ಸ್ಟ್ ಟೈಮ್ ಹೋಗುವಾಗ ಚೆನ್ನಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ಆ್ಯಂಡ್ ಇದು ಹರಕೆ ಇತ್ತು ನಮ್ಮ ಮಿಂಚು ಹೊಟ್ಟೆಲಿದ್ದಾಗಿಂದ. ಮೇ ಬಿ ಹಳೆ ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ, ಪೂಜೆ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ಅಂದ್ಕೊಂಡಿದ್ದು. 2 ವರ್ಷ ಆಯ್ತು ಆಲ್ರೆಡಿ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ 2 ವರ್ಷ ಆದಮೇಲೆ ಕೂಡಿ ಬಂದಿರೋದು. ಸೊ ಒಂದು ಮಾತು, ನಾವು ಅನ್ಕೊಂತೀವಿ ಹೋಗಬೇಕು ಅಂತೇಳಿ, ಅದು ಹಂಗಲ್ಲ. ಅದು ಯಾವಾಗ ದೇವ್ರು ನಮಗೆ ದರ್ಶನ ಕೊಡ್ಬೇಕಂತ ಡಿಸೈಡ್ ಮಾಡ್ತಾನೋ ಆವಾಗಲೇ ಆಗೋದದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಏನೇ ಪ್ರೀ ಪ್ಲಾನ್ ಮಾಡ್ಕೊಂಡು ತಿರುಪತಿ ಹೋದ್ರು ಕೂಡ ಎಡ್ವರ್ಟ್ ಆಗುತ್ತೆ ಅಂತ ಕೆಲವೊಬ್ರು ಅಂತಾರೆ. ಅದು ಕೂಡ ನಿಜಾನೇ. ಏನಾದರೂ ಒಂದು ಕಿರಿಕಿರಿಲಿ ಹೋಗಿ ಬಂದಿರ್ತೀವಿ, ಅಷ್ಟು ನೆಮ್ಮದಿಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಂತ ಇಷ್ಟನೇ ಇಲ್ಲ ಯಾರ್ದು. ಅದು ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಗಿದೆ. ಹೋಗುವಾಗಿರುವಂಥ ಮೈಂಡ್ ಸೆಟ್ ಬರೋವಾಗ ಅಸಲು ಇರಲ್ಲ ಫ್ರೆಂಡ್ಸ್, ಅದು ಹಾಗೆ. ಸೊ ಇನ್ನು ಪ್ಲ್ಯಾನ್ಸ್ ಅಂತ ಬಂತು ಅಂತಂದರೆ ಏನೂ ಇಲ್ಲ, ರ್ಯಾಂಡಮಾಗಿ ಹೋಗಿದ್ದು. ಮಕ್ಕಳನ್ನಿಬ್ಬರು ಕರ್ಕೊಂಡು ಹೋಗಿದ್ದು. ಇನ್ನು ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತಲೂ ಕೇಳ್ತಾ ಇದ್ದೀರಿ, ಅದನ್ನು ಕೂಡ ಹೇಳ್ತೀನಿ. ಸೊ ಬಜೆಟ್ ಟೋಟಲ್ ನಮ್ಮದು ಎಲ್ಲ ಸೇರಿ ಎಷ್ಟಾಯಿತು ಅಂತಂದರೆ ಹತ್ತಿರ ಒಂದು 8,000 ಹೋಗಿದೆ, ಖರ್ಚಾಗಿದೆ. 8,000 ಯಾಕೆ ಅಂತಂದರೆ ಫ್ರೀ ಬಸ್ ಯೂಸ್ ಮಾಡಿಲ್ಲ.
ಎಲ್ಲದು ಕೂಡ ಪೇಡೆ. ಅದರಲ್ಲೂ ಬರುವಾಗ 1 to ಡಬಲ್ ಕೊಟ್ಟು ಬಂದಿದ್ದೀವಿ. ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ, ಏನು ಬಸ್ಸೇ ಸಿಕ್ಕಿಲ್ಲ ನಮಗೆ ಅಂತೇಳಿ ಪ್ರೈವೇಟ್ ಬಸ್ಸಲ್ಲಿ ಬಂದಿದ್ದು ನಾವು ಬೆಂಗಳೂರಿಗೂ. ಅಲ್ಲಿಂದ ಮತ್ತೆ ಸ್ಲೀಪರ್ ಕೋಚ್, ಮತ್ತೆ ಗೊತ್ತಲ್ಲ ವೀಕೆಂಡ್, ಅದರಲ್ಲೂ ಸಂಡೇ ಫುಲ್ 1 to ಡಬಲ್ 200 ಐ ಥಿಂಕ್ ಒಂದೊಂದು ಟಿಕೆಟ್ ಮೇಲೆ ಎಕ್ಸ್ಟ್ರಾ ಆಗಿದ್ದು. ಸೊ ನಾರ್ಮಲ್ ಡೇಸಲ್ಲಿ 1000 ರೂಪಾಯಿ ಕೊಟ್ಟು ಬರೋದು ಒಂದೇ, ಈ ಥರ ವೀಕೆಂಡ್ಸ್ ಅಥವಾ ತಿರುಪತಿಯಿಂದ ಬರುವಾಗ 1,500 ಕೊಟ್ಟು ಬರೋದು ಒಂದೇ ಆಯ್ತು ನಮಗೆ. ಸೊ ಹಾಗೆ ಲೆಕ್ಕ ಮಾಡ್ತಾ ಹೋದ್ರೆ ಒಂದು ನಿಯರೆಸ್ಟ್ 7 to 8K ಅಂತೂ ಆಗಿದ್ದೆ. ಸೊ ಬಜೆಟ್ ನಂದಲ್ಲ, ಇದು ಖರ್ಚು ಕಂಪ್ಲೀಟ್ ನಂದಲ್ಲ, ಜಯಂತ್ ಅವರು ಹೊಣೆ ಆಗಿತ್ತು. ಹಾಗಾಗಿ ನನಗೋದಕ್ಕೂ ಸಂಬಂಧನೇ ಇಲ್ಲ. ಮನೇಲಿ ಏನಾದ್ರು ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಅವ್ರದ್ದು ಅಂತಂದ್ರೆ ಅದು ಸಂಪೂರ್ಣವಾಗಿ ಅವ್ರದ್ದೇ, ನಂದು ಅಂತಂದ್ರೆ ಸಂಪೂರ್ಣವಾಗಿ ನಂದೇ. ಹಿಂಗೆ ಸೊ ನಂದಾಗಿತ್ತು ಅಂದರೆ ನನಗಿನ್ನೂ ಹೆಚ್ಚಿನದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಇಷ್ಟಿಷ್ಟಕ್ಕೆ ಇದಾಯಿತು ಅಂತ ಹೇಳ್ಬೋದಿತ್ತು. ಬಟ್ ನಂದೇನೂ ಅಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಎಲ್ಲ ಖರ್ಚು ಸೇರಿ ಒಂದು ಲಾಸ್ಟ್ ಫೈನಲ್ 8,000 ಒಳಗಡೆ ಆಗಿದೆ ಅನ್ನೋದೊಂದು ಅರ್ಥ ಆಯಿತು. ಐ ಥಿಂಕ್ 8,000 ಆಗಿರ್ಲಿಕ್ಕಿಲ್ಲ, ನನಗೆ ಸುಳ್ಳು ಹೇಳಿದಾರೆ ಅನಿಸುತ್ತೆ. ಬಟ್ ನನಗೆ ಸಂಬಂಧ ಇಲ್ಲ ಅಂದಾಗ ಅದು ಮುಗೀತು. ಹಾಗೆ ಏನಮ್ಮ ನೋಡೋಗು. ಸೊ ಇನ್ನು ನೆಕ್ಸ್ಟ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಿ, ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಕೇಳಿದ್ರಿ. ಕಷ್ಟನೇ, ತುಂಬ ಕಷ್ಟನೇ. ಕರ್ಕೊಂಡು ಹೋಗೋದೇನೋ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಅವರು ಎಂಜಾಯ್ ಮಾಡ್ತಾರೆ, ಅವರು ಆಟ ಆಡ್ತಾರೆ, ಅದೆಲ್ಲ ಓಕೆ. ಬಟ್ ಸಮ್ಟೈಮ್ಸ್ ಮೇಂಟೈನ್ ಮಾಡೋದು ಅಂತ ಬಂದಾಗ ಹೆವಿ ಹೆಡ್ಡೇಕ್ ಆಗುತ್ತೆ. ಬಿಫೋರ್ ನಾನೇನು ಅಂದ್ಕೊಂಡ್ರಲ್ಲ, ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ. ಒಂದು ಫ್ಲೋ ಅಲ್ಲಿ ಹೋಗುತ್ತೆ ಬಿಡು, ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗಿದ್ದು. ಸೊ ಟ್ರಾವೆಲ್ ಮಾಡುವಾಗ ತುಂಬ ಕಷ್ಟ ಆಯಿತು. ಇಬ್ಬರು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು, ಇದು ಪೂರ್ತಿ ನನಗೆ ಪೇನ್ ಆಗಿಬಿಟ್ಟಿದೆ, ಇನ್ನೂ ಹೋಗಿಲ್ಲ ಪೇನ್. ಸೊ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಆ್ಯಂಡ್ ಇದಿಷ್ಟು ಪೇನ್ ಆಗಿದೆ, ಮತ್ತು ಕಾಲು ತುಂಬ ಪೇನ್ ಆಗಿದೆ ನನಗೆ. ಅದರ ನಡುವೆನೂ ಎದ್ದು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಹಾಗೆ ಪೇನ್ ಒಂದತ್ರ ಸೈಡಿಗೆ ಬರ್ತಾ ಇರುತ್ತೆ. ನಾನು ಹೆಂಗೆ ಹೋಗ್ತಿರ್ತೀನೋ ಹಾಗೆ ಪೇನ್ ಅನ್ನೋದು ನನ್ನ ಜೊತೆಲೇ ಬಂದುಬಿಟ್ಟಿದೆ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಇನ್ನು ಆ ಥರ ಪೇನ್ಸ್ಗಳು ಸ್ವಲ್ಪ ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಹೋಗೋ ವಿಚಾರದಲ್ಲಿ. ಅಲ್ಲಿ ಕೂಡ ಅಷ್ಟೇ ಓಡಾಡೋದು ಜಾಸ್ತಿ ಇರುತ್ತೆ. ಅವಾಗೂ ಒಂದು ಸ್ವಲ್ಪ ನಮ್ಮ ಜೊತೆ ಅಟ್ಲೀಸ್ಟ್ ಇನ್ನೊಬ್ಬ ಪರ್ಸನ್, ಯಾರಾದ್ರೂ ಫ್ಯಾಮಿಲಿ ಪರ್ಸನ್ ಇರಬೇಕಿತ್ತು ಅಂತ ಅನಿಸುತ್ತೆ ಸಮಟೈಮ್ಸು. ಮತ್ತು ಇನ್ನು ಊಟ ತಿಂಡಿದ್ದು ಹಾಲಿಂದು ಎಲ್ಲ ಹೆಂಗೆ ಮಾಡಿದ್ರಿ ಅದೊಂದು ವಿಚಾರ ನಂಗೆ ತುಂಬ ಖುಷಿ. ಯಾಕಂದರೆ ಇವಳಿಗೆ ಫೀಡಿಂಗ್ ಬಿಡಿಸಿದ್ದೀನಿ ನಾನು. ಬಿಡಿಸಿ ಆಲ್ರೆಡಿ ತುಂಬ ದಿನಗಳಾಯಿತು, ಒಂದು ಹತ್ರ 3-4 ತಿಂಗಳಾಗ ಬಂತು. ಓಕೆ. ಸೊ ಹಾಗಾಗಿ ಅಲ್ಲಿ ಹಾಲನ್ನು ಮೇಂಟೈನ್ ಮಾಡಲೇಬೇಕಿತ್ತು. ನಾವು ಬಾಟಲ್ದು ಫುಲ್ಲು ಬಿಸಿ ಬಿಸಿ ಹಾಲು ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಸಂಜೆಗೆ ಅದು ಸ್ಟೋರ್ ಮಾಡಿ ಇಟ್ಕೊತಿದ್ವಿ, ಅದು ಒಂದು ಹೆಲ್ಪ್ ಆಯಿತು. ಸೊ ಇನ್ನು ಒಳಗಡೆ ದರ್ಶನಕ್ಕೆ ಹೋದಾಗ ಹಾಲು ಇರುತ್ತೆ ಅನ್ನೋದು ಇರಲಿಲ್ಲ ಮೈಂಡಲ್ಲಿ, ಬಟ್ ಅಲ್ಲಿ ಹಾಲಿತ್ತು, ಹಾಗಾಗಿ ಒಂದು ಹೆಲ್ಪ್ ಆಯಿತು. ಇನ್ನು ಅಲ್ಲಿ ಕೊಡುವಂಥ ಸಪ್ಪೆ ಊಟ ಮಕ್ಕಳಿಗೆ ಆರಾಮ್ಸೆ ಊಟ ಮಾಡಿಸ್ತೀವಿ. ಜೊತೆಲಿ ಕೆಲವೊಂದಷ್ಟು ಬಿಸ್ಕೆಟ್ಸ್ ತೀರಾ ಬಿಸ್ಕೆಟ್ಸ್ ಏನಲ್ಲ, ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟು, ಅದೊಂದು ಸ್ವಲ್ಪ ತಿಂತಾರೆ ಮಕ್ಕಳು, ಹಾಗಾಗಿ ಹೈಡ್ ಆ್ಯಂಡ್ ಸಿಕ್ಕು. ಮತ್ತು ಏನು ಶೇಂಗಾ, ಸೊ ಈ ಥರದ್ದು ಚಿಪ್ಸು ಅದೆಲ್ಲ, ಶೇಂಗಾ ಚಿಪ್ಸು ಈ ಥರದ್ದೆಲ್ಲ ಇತ್ತು ಬ್ಯಾಗಲ್ಲಿ. ಹಾಗಾಗಿ ಮೇಂಟೈನ್ ಮಾಡೋದಕ್ಕಾಯಿತು. ಇನ್ನು ನಾವು ಹೋಗಿದ್ದ ಟೈಮಿಂಗ್ಸ್ ಬಂದು 6 ಗಂಟೆಗೆ ಹೋದ್ವಿ. 6 ಗಂಟೆಯಿಂದ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾವು ಒಂದು 2 hours ಟೈಮ್ ಸ್ಪೆಂಡ್ ಮಾಡಬೇಕಾಯಿತು, 11 ಗಂಟೆವರೆಗೂ. ಅಂದರೆ 6 ಗಂಟೆಯಿಂದ ರನ್ ಮಾಡ್ತಾ ಒಂದು 11 ಗಂಟೆಗೆ ನಾವು 11 ಗಂಟೆವರೆಗೂ ಒಂದು ಕಂಪಾರ್ಟ್ಮೆಂಟಲ್ಲಿ ಇದ್ವಿ. ಅಲ್ಲಿ ಎಲ್ಲ ಫೋನೆಲ್ಲ ಅಲೋ ಇತ್ತು. ಇನ್ನು ಮಕ್ಕಳಿಗೆ ಹಾಲೆಲ್ಲ ಅಲ್ಲಿ ಅಲೋ ಇತ್ತು. ಅಲ್ಲಿ ಆಟ ಆಡಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ ಮಕ್ಕಳು. ಆ್ಯಂಡ್ ದೆನ್ ನೀನು 11 ಗಂಟೆ ಆಗ್ತಾ ಇದ್ದಂಗೆ ಒಬ್ರು ಮಲ್ಕೊಂಡ್ರು ಆ್ಯಂಡ್ ಇನ್ನೊಬ್ರು ನೆಕ್ಸ್ಟ್ ಹಾಲು ಕುಡಿದ ಮಲ್ಕೊಂಡ್ರು. ಅದು ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಿ. ಸೊ ಕಂಪ್ಲೀಟಾಗಿ ನಿದ್ದೆ ಟೈಮಿಂಗ್ಸಲ್ಲಿ ಹೋಗಿ ಕಂಪಾರ್ಟ್ಮೆಂಟಲ್ಲಿ ಲಾಕ್ ಆಗಿದ್ದರಿಂದ ನೆಕ್ಸ್ಟ್ ಮಾರ್ನಿಂಗ್ 6 ಗಂಟೆವರೆಗೂ ಅವ್ರದ್ದೇನು ನಮಗೆ ಸುದ್ದಿ ಇಲ್ಲ. ಇನ್ನು ಹೊಚ್ಕೊಳಕ್ಕೆ ಏನು ತಗೊಂಡು ಹೋಗಿರ್ಲಿಲ್ಲ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ನಾವಿನ್ನೇನು ಡೈರೆಕ್ಟಾಗಿ ಹೋಗಿದ ತಕ್ಷಣ ದರ್ಶನ ಆಗುತ್ತೆ ಹೊರಗೆ ಬಂದ್ಬಿಡ್ತೀವಿ ಅಂತ ಅನ್ಕೊಂಡಿದ್ವಿ. ಹೆಂಗೋ ಎಮರ್ಜೆನ್ಸಿ ಒಂದು ಶಾಲು ಮತ್ತೆ ಒಂದು ಮಕ್ಕಳಿಗೆ ನಾವು ಹಾಕ್ತೀವಲ್ಲ ಕವರ್, ಅದು ಇತ್ತು ಬ್ಲೂ ಕಲರ್ದು. ಅದೆರಡನ್ನೂ ಸೇರಿ ಅವ್ರಿಗೆ ಹಾಸಿ ಒಬ್ರಿಗೆ ಹೊಚ್ಚಿ ಮಲಗಿಸಿದ್ವಿ. ನಾವು ಮಾತ್ರ ನೆಲದ ಮೇಲೆ ಮಲ್ಕೊಂಡಿದ್ದು. ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಎಲ್ಲ ಅದೇನೋ ಗೊತ್ತಿಲ್ಲ, ತುಂಬ ಬೆಚ್ಚಗಿರುತ್ತೆ. ಅದು ಕೂಡ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ. ಇಡೀ ರಾತ್ರಿ ಪೂರ್ತಿ ಕಂಪಾರ್ಟ್ಮೆಂಟ್ಸಲ್ಲೇ ನಿದ್ದೆ ಆಯಿತು. ಬೆಳಗ್ಗೆ ಎದ್ದು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಕಿರಿಕಿರಿ ಮಾಡ್ತಾರಾ ಮಕ್ಕಳು ಅಂತ ಕೇಳಿದ್ರೆ ಆ ವಿಚಾರದಲ್ಲಿ ನಾನು ಸ್ವಲ್ಪ ಲಕ್ಕಿ. ಬಿಕಾಸ್ ಇವ್ರು ಅಷ್ಟು ಕಿರಿಕಿರಿ ಮಾಡೋರಲ್ಲ. ನಮ್ಮ ಮಿಟ್ಟು ಕಿರಿಕಿರಿ ಮಾಡಲಿಲ್ಲ, ಬಟ್ ಅವ್ರನ್ನ ಮೇಂಟೈನ್ ಮಾಡೋದಕ್ಕೆ ನಮಗೆ ಎನರ್ಜಿ ಸಾಕಾಗಲಿಲ್ಲ. ಅಷ್ಟು ಆಟ ಆಡ್ತಾರೆ. ಅದನ್ನು ಸ್ವಲ್ಪ ಕವರ್ ಕೂಡ ಮಾಡಿದ್ದೆ ನಾನು ವ್ಲಾಗಲ್ಲಿ. ಅಷ್ಟು ಫುಲ್ ಎಂಜಾಯ್ ಮಾಡಿದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಮಲಗಿಸೋಂಥ ಟೈಮ್ ಬಂತು ಅಂತಂದರೆ ಮಲಗಿಸ್ಬಿಡ್ತೀನಿ ನಾನು. ಊಟ ಮಾಡಿಸೋಂಥ ಟೈಮ್ ಬಂತು ಅಂತಂದರೆ ಊಟ ಮಾಡಿಸ್ತೀನಿ. ಆ್ಯಂಡ್ ಇನ್ನು ಈ ಸಣ್ಣೋಳ್ದೇ ಊಟದ್ದು ಸ್ವಲ್ಪ ತಲೆನೋವು, ದೊಡ್ಡೋಳ್ದು ಇನ್ನೂ ತಲೆನೋವು. ಅವ್ರಿಗೆ ಈ ಥರ ರೈಸ್ಗಿಂತ ಚಪಾತಿ, ಪರೋಟ, ರೋಟಿ ಈ ಥರದ್ದು ಏನಾದರೂ ಕೊಡಿಸ್ಬಿಡ್ತೀನಿ ಹೊರಗಡೆ ಹೋದಾಗ, ಹೆಂಗೋ ತಿಂತಾರೆ ಅಂತೇಳಿ. ಇನ್ನು ಹಾಲು, ಇನ್ನು ಬಿಸ್ಕೆಟ್ಸ್ ಇದೆಲ್ಲ ಇರುತ್ತೆ. ನಾವು ಅನ್ಕೊಂತೀವಿ ನಮ್ಮ ಕೈಲಿ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತೇಳಿ. ಮೇಂಟೈನ್ ಮಾಡ್ತೀವಿ ಅಂತ ಹೋದರೆ ಮಾತ್ರ ಮೇಂಟೈನ್ ಮಾಡ್ತೀವಿ, ಇಲ್ಲ ಅಂತಂದರೆ ಆಗಲ್ಲ. ಸೊ ತೀರಾ ಮಕ್ಕಳನ್ನ
ಕರ್ಕೊಂಡು ಹೋಗೋದು ಕಷ್ಟ ಅಂತ ಅನ್ಕೊಳ್ಳೋಂಥ ಭಾವನೆ ನನಗಂತೂ ಇರಲ್ಲ. ಬಿಕಾಸ್ ಆ ಥರ ಫೀಲ್ ಮಾಡಲ್ಲ ನಾನು. ನಾವು ಹೋಗುವಂಥ ಜಾಗದಲ್ಲಿ ಆ್ಯಕ್ಚುಲಿ ಅವರು ಇರಬೇಕು ಅಂತ ಅನಿಸಿ ನಾವು ಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲ, ಅವಳು ನೋಡೇ ಇಲ್ಲ ತಿರುಪತಿ. ಇವಾಗ ಆ್ಯಕ್ಚುಲಿ ಅವಳದ್ದು ಮೈಂಡ್ ಸೆಟ್ ಹೆಂಗೆ ಅಂತಂದರೆ ಎಲ್ಲದನ್ನು ನೋಡಿ ತಿಳ್ಕೊಳ್ಳೋಂಥ ಮೈಂಡ್ ಸೆಟ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅವಳಿಗೆ. ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಿದ್ದು ನಾನು. ಅವಳಿಂದನೇ ಎಂಜಾಯ್ ಮಾಡೋದು ನಾನು ಅದಕ್ಕೆ. ಸೊ ಎಸ್, ಹಿಂಗಿರುತ್ತೆ ಮಕ್ಕಳನ್ನ ಕಷ್ಟ ಅಂದ್ಕೊಂಡು, ಮಕ್ಕಳನ್ನ ಭಾರ ಅಂದ್ಕೊಂಡು. ನಾನು ಮುಂಚೆಯಿಂದನೂ ಹಾಗಿಲ್ಲ, ನಿಮಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಕಷ್ಟ ಅನ್ಸಲ್ಲ, ಮೇಂಟೈನ್ ಮಾಡೋದು ಈಸಿನೇ. ಚೆನ್ನಾಗಿರ್ಬೇಕು. ಬೇಕಿದ್ರೆ ನೋಡಿ, ಇವಾಗ ತುಂಬ ಕಾಟ ಕೊಡ್ತಾ ಇದ್ದಾರೆ, ತೀಟ್ಲೆ ಮಕ್ಕಳು ಅಂತ ಹೇಳಿ ಅಂತಾರೆ ಕೆಲವೊಬ್ರು. ಅವ್ರ ಜೊತೆ ನೀವು ಒಂದಷ್ಟು ತೀಟ್ಲೆ ಮಾಡಿ ಅವ್ರು ಸುಮ್ಮನಾಗ್ಬಿಡ್ತಾರೆ. ಸೊ ನಾನು ಹಾಗೆ ಮಾಡೋದು. ಅವ್ರೇನಾದರೂ ಹೆವಿ ಆಟ ಆಡ್ತಾ ಇದ್ದಾರಾ, ನಾನೊಂದು 5 ನಿಮಿಷ ಆಟ ಆಡ್ತೀನಿ ಅವ್ರ ಜೊತೆ, ಆಮೇಲೆ ಅವರೇ ಸೈಲೆಂಟ್ ಆಗ್ತಾರೆ. ಹಾಗೆ ಟ್ರೀಟ್ಮೆಂಟ್ ನಂದು. ಸೊ ಇದಿಷ್ಟು ಕತೆ. ಐ ಥಿಂಕ್ ನೀವು ಕೇಳಿರೋಂಥ ಕ್ವಶನ್ಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹೆವಿ ನಂದು ಬಜೆಟ್ ಪ್ಲಾನಿಂಗ್ಸ್ ಅದು ಇದು ಏನಿಲ್ಲ. ಸೊ ಏನಂತಂದರೆ ನೆಕ್ಸ್ಟ್ ಮಂತ್ರಾಲಯ. ಎಸ್, ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತಂದರೆ ನೆಕ್ಸ್ಟ್ ಟ್ರಿಪ್ ಮಂತ್ರಾಲಯಕ್ಕೆ. ಅದು ಯಾವಾಗ ಏನು ಎಂತ ಎಲ್ಲ ಹೇಳ್ತೀನಿ. ಯಾಕಂದರೆ ನಂದೊಂದು ಲೀಸ್ಟ್ ಇತ್ತು ಫ್ರೆಂಡ್ಸ್, ಚೆಕ್ ಲಿಸ್ಟ್. ಸೊ ಆ ಲೀಸ್ಟ್ ಇತ್ತು, ಅದ್ರ ಪ್ರಕಾರ ಹೋಗ್ಬೇಕಂತಿದೆ. ಬಟ್ ಗಾಡಿ ಸ್ಟಾರ್ಟ್ ಆಗಬೇಕಾಗಿದ್ದೆ ತಿರುಪತಿಯಿಂದ. ಹಾಗಾಗಿ ತಿರುಪತಿ ಹೋಗೋದು. ಬಟ್ ಈ ಜರ್ನಿ ಸ್ಟಾಪ್ ಆಗಲ್ಲ. ನನಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ. ಲೈಫಲ್ಲಿ ಸಾಕಷ್ಟು ಸರಿ ಟ್ರಾವೆಲ್ ಮಾಡೇ ಇಲ್ಲ ನಾನು, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಸ್ಟಾರ್ಟ್ ಆಗಿದ್ದೆ ಗಾಡಿ ತಿರುಪತಿಯಿಂದ. ಇವಾಗ ನೆಕ್ಸ್ಟ್ ಹೋಗೋದು ಮಂತ್ರಾಲಯಕ್ಕೆ. ಅವಾಗ ಬೇಕಿದ್ರೆ ನಾನು ಕಂಪ್ಲೀಟ್ ಬಜೆಟ್ ಪ್ಲಾನಿಂಗ್ಸ್, ಅಲ್ಲಿ ರೂಮ್ಸ್ ಏನೇನಿತ್ತು ಆ್ಯಂಡ್ ಮತ್ತು ಏನು ವ್ಯವಸ್ಥೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಈ ಟ್ರಿಪ್ಪಲ್ಲಿ ನಾನು ಅದು ಮಾಡಲಿಲ್ಲ. ಸೊ ಎಸ್, ಇದಿಷ್ಟು ಇವತ್ತಿನ ಲಾಗ್. ಪ್ರಾಡಕ್ಟಿವ್ ಲಾಗ್ ಏನಲ್ಲ, ನಂದು ಪರ್ಸ್ನಲ್ ವರ್ಕ್ಸ್ ಮೇಲೆ ಟೈಮ್ ಹೋಗ್ಬಿಡ್ತು. ಹಿಂಗೆ ಇರುತ್ತೆ ಫ್ರೆಂಡ್ಸ್ ನಂದು ಪ್ರಮೋಷನ್ಸ್ ಅಂತ ಬಂತು ಅಂದರೆ. ಬಟ್ ನಾಳೆ ರೋಟೀನ್ಸ್ ಎಲ್ಲ ಶೇರ್ ಮಾಡ್ಕೊತೀನಿ. ಐ ಹೋಪ್ ನೆಕ್ಸ್ಟ್ ಒಂದು ಫುಲ್ ಡೇ ಲಾಗ್ ಜೊತೆ ನಿಮ್ಮ ಮುಂದೆ ಬಂದು ನಿಮಗೆ ಇಷ್ಟ ಆಗೋ ರೀತಿಯಾಗಿ ಲಾಗ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ ಎದ್ದು ಹೊಸ ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.